ಅರಳಿ ಭಾಗದ ಕೆಲವು ಸ್ಥಳಗಳಲ್ಲಿ ಸಂಶಯ ಸೃಷ್ಟಿಸಿದ ರಸ್ತೆಯಲ್ಲಿ ಸಿಗುತ್ತಿರುವ ಚಾಕ್ಲೇಟ್ ಪಟ್ಟಣಗಳು. ಹಾಗಾದರೆ ಈ ಚಾಕ್ಲೇಟ್ ಬಿಸಾಕುತ್ತಿರುವವರು ಯಾರು? ಅವುಗಳು ಎಲ್ಲಿಂದ ಬಂದವು? ಹಾಗಾದರೆ ಬನ್ನಿ ಈ ಸ್ಟೋರಿ ನೋಡೋಣ. ಪಟ್ಟಣ ವ್ಯಾಪ್ತಿಯ ಲಿಂಗಾಪುರ ಗ್ರಾಮದ ಉದಯವರ ರಸ್ತೆ ಶಾಂತಿ ಪ್ಲಾಂಟೇಶನ್ ಸಮೀಪ ರಸ್ತೆ ಬದಿಯಲ್ಲೆಲ್ಲ ಒಂದು ತಿಂಗಳ ಹಿಂದೆ ದಿನನಿತ್ಯ ಕೆಲವು ದಿನಗಳವರೆಗೆ ವಿವಿಧ ಸ್ಥಳದಲ್ಲಿ ರಸ್ತೆಯುದ್ದಕ್ಕೂ ವಿವಿಧ ಬಗೆಯ ಚಾಕ್ಲೇಟ್ಗಳನ್ನು ಬಿಡಿ ಬಿಡಿಯಾಗಿ ಹಲವೆಡೆ ಪ್ಲಾಸ್ಟಿಕ್ ಪೊಟ್ಟಣದಲ್ಲಿ ತುಂಬಿಸಿ ಬಿಸಾಕಿರುವುದಲ್ಲದೆ ಇನ್ನು ಕೆಲವು ಕಡೆ ಚಾಕ್ಲೇಟ್ ತುಂಬಿದ ಹೊಸ ಡಬ್ಬಿಗಳನ್ನು ಬಿಸಾಡಿದ್ದು ದಿನನಿತ್ಯ ಅದೇ ಜಾಗದಲ್ಲಿ ತೆರಳುವ ತೋಟದ ಕಾರ್ಮಿಕರು ಗಮನಿಸಿ ಯಾರೋ ಅವಧಿ ಮುಗಿದ ಅಥವಾ ಕಳಪೆಯಾಗಿ ಬಿಸಾಡಿರಬಹುದು ಎಂದು ಊಹಿಸಿ ತಮ್ಮ ಪಾಡಿಗೆ ಸುಮ್ಮನಿದ್ದರು. ಆದರೆ ಅದೇ ಪದೇ ಪದೇ ಪುನರಾವರ್ತನೆಯಾಗಿದ್ದನ್ನು ನೋಡಿ ಗ್ರಾಮಸ್ಥರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಭಾನುವಾರ ಸಂಜೆ ಅಂಬೇಡ್ಕರ್ ನಗರದ ತೋಟದ ಕೂಲಿ ಕಾರ್ಮಿಕರು ಹತ್ತಿರದ ಬಲಗುಲಿಯಲ್ಲಿ ಕೆಲಸವನ್ನು ಮುಗಿಸಿ ಮನೆಗೆ ವಾಪಸ್ಸು ಬರುವ ವೇಳೆ ಚರ್ಚ್ ಸಮೀಪ ರಸ್ತೆಯ ಬದಿಯಲ್ಲಿ ಚಾಕ್ಲೇಟ್ ತುಂಬಿದ ಹೊಸದಾದ ಡಬ್ಬಿ ಸಿಕ್ಕಿದ್ದು ಸಂಶಯಗೊಂಡ ಅವರು ನೆರೆಹೊರೆಯವರಿಗೆ ತಿಳಿಸಿದ್ದಾರೆ. ವಿಷಯ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತಿದ್ದಂತೆ ಇನ್ನು ಹಲವು ತೋಟದ ಕಾರ್ಮಿಕರಿಗೆ ಲಿಂಗಾಪುರ, ಮಲ್ಸಾವರ ಸೇರಿದಂತೆ ಇನ್ನಿತರ ರಸ್ತೆಯ ಹಲವೆಡೆ ಸಿಕ್ಕಿರುವುದು ತಿಳಿದು ಬಂದಿದೆ. ಇಲ್ಲಿ ಸಂಶಯ ಹುಟ್ಟಲು ಕಾರಣವೇನೆಂದರೆ ಪಟ್ಟಣದ ಯಾವುದೇ ಮೆಡಿಕಲ್ ಶಾಪ್, ಮಾಲ್ ಹಾಗೂ ಇತರೆ ಅಂಗಡಿಗಳಲ್ಲಿ ಈ ತರಹದ ಚಾಕ್ಲೇಟ್ ಸರಬರಾಜು ಅಥವಾ ಮಾರಾಟ ಇಲ್ಲ. ಯಾವುದೇ ಅಂಗಡಿಯಲ್ಲಿ ಚಾಕ್ಲೇಟ್ ಮಾರಾಟವಾಗದೆ ದೀರ್ಘಕಾಲ ಉಳಿಯುವುದಿಲ್ಲ. ಒಂದು ವೇಳೆ ಉಳಿದರೆ ಅಥವಾ ಚಾಕ್ಲೇಟ್ನ ಅವಧಿ ಮುಗಿದರೆ ವಾಪಸ್ಸು ಕಂಪನಿಗೆ ಮರಳಿಸುತ್ತಾರೆ ಹೊರತು ಯಾರೊಬ್ಬರೂ ಸಹ ಬಿಸಾಡುವುದಿಲ್ಲ ಎಂದು ಸ್ವತಃ ಅಂಗಡಿಯವರೇ ಮಾಹಿತಿ ನೀಡಿದ್ದಾರೆ. ಒಂದು ದಿನ ಒಂದೇ ಸ್ಥಳದಲ್ಲಿ ಸಿಕ್ಕರೆ ವಾಹನದಲ್ಲಿ ಸರಬರಾಜು ಮಾಡುವ ವೇಳೆ ಮಾರಾಟಗಾರರ ಅಜಾಗರೂಕತೆಯಿಂದ ಬಿದ್ದಿರಬಹುದು. ಆದರೆ ವಿವಿಧ ಸ್ಥಳಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ ಸಿಗಲು ಕಾರಣವೇನೋ? ಇನ್ನೆಷ್ಟು ಜನರಿಗೆ ಸಿಕ್ಕಿದೆಯೋ? ಇದರ ಹಿಂದೆ ಏನಾದರೂ ಷಡ್ಯಂತ್ರ ಇರಬಹುದೇನೋ ಅಥವಾ ಅಮಲು ಪದಾರ್ಥ ಬೆರಕೆ ಮಾಡಿದ್ದಾರೋ ಏನೋ ಎಂದು ಕಾದು ನೋಡಬೇಕಿದೆ. ಈ ವಿಷಯವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕೂಲಂಕುಷವಾಗಿ ಗಮನಿಸಿ ಈ ಚಾಕ್ಲೇಟ್ ಏಕೆ ಎಸೆದಿದ್ದಾರೆ ಅಥವಾ ಇನ್ನೇನಾದರೂ ಈ ಚಾಕ್ಲೇಟ್ನಲ್ಲಿ ಮಿಶ್ರಣವಾಗಿದೆಯೋ ಎಂದು ತನಿಖೆ ಮಾಡಬೇಕಾಗಿದೆ. ಏನೇ ಆಗಲಿ ಸಾರ್ವಜನಿಕರು, ಶಾಲಾ ವಿದ್ಯಾರ್ಥಿಗಳು ಈ ಬಗ್ಗೆ ಜಾಗರೂಕರಾಗಿರುವುದು ಒಳ್ಳೆಯದು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು. ಒಂದೆರಡು ಚಾಕ್ಲೇಟ್, 3 ಚಾಕ್ಲೇಟ್, 15 ಚಾಕ್ಲೇಟ್, 20 ಚಾಕ್ಲೇಟ್ ಯಾವ ಕಾರಣಕ್ಕೂ ಬೀಳೋಕ್ಕೆ ಚಾನ್ಸಸ್ಸೇ ಇಲ್ಲ. ಲೈಫಲ್ಲಿ ನೋಡೇ ಇಲ್ಲ ಇಷ್ಟು ತನಕ ನಾನು ಲೈಫಲ್ಲಿ ಚಾಕ್ಲೇಟ್ ಬೀಳ್ತಿಲ್ಲ. ಬಿದ್ದಿರುತ್ತೆ, ಬೀಳೋದಂತಲ್ಲ, 1 ಚಾಕ್ಲೇಟ್ 2 ಚಾಕ್ಲೇಟ್ ಬಿದ್ದಿರುತ್ತೆ. ಮಕ್ಕಳು ಅಕಸ್ಮಾತು ತಿಂತಾರೋ ಇಲ್ಲ, ಚಾಕ್ಲೇಟ್ ತಗೊಂಡ್ರೆ 5 ರೂಪಾಯಿ ಚಾಕ್ಲೇಟ್ ತಗೊಳ್ತಾರೆ. ಇಲ್ಲ ಬಂದರೆ ನಾನು ಲೈಫಲ್ಲಿ ಚಾಕ್ಲೇಟ್ ಬಿದ್ದಿರೋದು ನಾನು ಇಷ್ಟು ಚಾಕ್ಲೇಟ್ ನಾನು ನೋಡೇ ಇಲ್ಲ, ಯಾವ ಕಾರಣಕ್ಕೂ ಬಿಟ್ಟಿಲ್ಲ. ಇದು ಯಾಕೋ ಒಂಥರ ನನಗೆ ಅನುಮಾನ ಅಂತ ಕಾಣ್ತೈತೆ. ಯಾಕೋ ನಮ್ಮ ಹತ್ರ ಯಾವ ಚಾಕ್ಲೇಟು ಎಕ್ಸ್ಪೈರ್ ಆಗೋದಿಲ್ಲ, 100% ಎಕ್ಸ್ಪೈರ್ ಆಗೋದೇ ಇಲ್ಲ, ಖಾಲಿ ಆಗ್ಬಿಡ್ತದೆ. ಬಟ್ ಎಕ್ಸ್ಪೈರ್ ಆದರೂ ಕಂಪ್ನಿಗೆ ವಾಪಸ್ ಕೊಟ್ಬಿಡ್ತೀವಿ. ಅದು ಬಿಸಾಕಕ್ಕೆ 100% ಉಳಿಯೋದೇ ಇಲ್ಲ. ಉಳಿದು ಬಿಟ್ಟರು ಕಂಪ್ನಿಯವ್ರು ಬರ್ತಾರೆ, ವಾರಕ್ಕೊಂದ್ಸರಿ ಬರ್ತಾರೆ, ಅವ್ರಿಗೆ ವಾಪಸ್ ಮಾಡಿ. ಅವರು ಪೆಟ್ಟಿಗೆಯಲ್ಲಿ ಪ್ಯಾಕಿಂಗ್ ಇಂದ ತರ್ತಾರೆ. ಈಗ ನಾವು ಎಲ್ಲ ಇದು ಹಾಕ್ತೀವಿ ಅಲ್ಲ, ಒಂದೊಂದು ಬಾಕ್ಸ್ ಬರೋದು ನಮಗೆ ಲೂಸ್ ಇರಲ್ಲ, ಲೂಸ್ ಕಾಣುತ್ತೆ. ಆಗ್ಬಿಟ್ರು ವಾಪಸ್ ಅವ್ರಿಗೆ ಕೊಟ್ಬಿಡ್ತು. ನಾವ್ಯಾಕೆ ಲಾಸ್ ಮಾಡ್ಕೊಳ್ಳೋಣ? ಈಗ ನಾನು ದುಡ್ಡು ಕೊಟ್ಟು ತಗೊಬಿಟ್ಟು ಲಾಸ್ ಮಾಡ್ಕೊಳಕ್ ರೆಡಿ ಇಲ್ಲ, ನಾನು ವಾಪಸ್ ಕೊಟ್ಬಿಡ್ತೀವಿ. ನಾನು ಅಡುಗೆ ನೋಡೋಕೆ ಬಂದಿದ್ದ ಒಂದು ಸಿಕ್ಕು ಅಂತ ನೋಡಿದ್ರೆ ಇಲ್ಲೇ ಡಬ್ಬ ಮುಂದಕ್ಕೆ ಹೋದ್ರೆ ನಮ್ಮ ನಾದಿನಿಗೆ ಎಲ್ಲ ಡಬ್ಬನೇ ಬಿಸಾಕಿ. ರೋಡಲ್ಲಿ ಬಿದ್ದಿದ್ರೆ ಏನಾದರೂ ಪರ ಎಲ್ಲ ಬಿದ್ದಿರ್ಬೋದು ಅಂತ ಹೇಳಿದ್ರು. ಇದು ಯಾರು ತೆಗೆದು ಬಿಸಾಕಿರೋದು ಡಬ್ಬನೇ ಸಿಕ್ಕಿತ್ತು. ನನಗೆ ಗೊತ್ತಿರೋದು ಯಾರು ಚಾಕ್ಲೇಟ್ ಬಿಸಾಕಲ್ಲ. ಎಲ್ಲ ನೋಡಿ ಇದೇ ಚಾಕ್ಲೇಟ್, ಅದು ಏನು ಹೆಸರು ಅಂದ್ರೆ ನನಗೆ ಗೊತ್ತಿಲ್ಲ. ಡಬ್ಬನೇ ಬಿದ್ದಿದೆ. ಈಗ ಒಂದು 15 2-3 ಜಾಗದಲ್ಲಿ ಬಿದ್ದಿದೆ. ಒಂದು ಕಡೆ ಪರವಾಗಿಲ್ಲ, ತೋಟದೊಳಗೇನೆ ಬಿಸಾಕಿರೋದು. ಒಂದು 10-15 ಚಾಕ್ಲೇಟ್ ಹಿಂಗೆ ಬಿದ್ದಿತ್ತು. ಚಾಕ್ಲೇಟ್ ಐತೆ ಏನಂತೇಳಿ ಹಿಂಗೆ ಎತ್ಕೊಂಡು ಹೋಗ್ತಾರೆ, ಅಲ್ಲಿ ಡಬ್ಬನೇ ಬಿದ್ದಿತ್ತು. ಅದು ಹೆಂಗೆ? ಅದು ರೋಡಲ್ಲಿ ಬಿದ್ದಿದ್ರೆ ರೋಡಲ್ಲಿ ಬಿದ್ದಿರೋದು.